ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. CNN ನ್ಯೂಸ್ 18ನ ನಿನ್ನೆಯ ಸರ್ವೆ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ. NDA 411, BJP ಏಕಾಂಗಿಯಾಗಿ 350 ಅಂತಿದ್ದಾರೆ. ಈ ನಂಬರ್ಗಳು ರಾಜ್ಯವಾರು ಜಸ್ಟಿಫೈ ಆಗಬೇಕಲ್ಲ, ಕರೆಕ್ಟು ಅನ್ಸೋದಕ್ಕೆ ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ ಇರಬೇಕಲ್ಲ, ರಾಜ್ಯವಾರು ತೋರಿಸ್ತೀವಿ. ಮೊದಲಿಗೆ ಪೊಲಿಟಿಕಲಿ ಭಾರತದ ಅತಿ ದೊಡ್ಡ ರಾಜ್ಯ, 80 ಲೋಕಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಭಾರತದ ಮೇಲೆ ಒಂದು ಪಕ್ಷಕ್ಕೆ ಹಿಡ್ತಾ ಇದೆ ಅಂದರೆ UP ಬಿಹಾರ್ ಮೇಲೆ ಹಿಡ್ತಾ ಇದೆಯಾ ಅಂತ ಪ್ರಶ್ನೆ. UP ಬಿಹಾರ್ ಗೆದ್ರೆ ಉತ್ತರ ಭಾರತದ ಮೇಲೆ ಹಿಡ್ತಾ ಇದೆ, ಹಂಗೆ ತಮಿಳುನಾಡು ಆಂಧ್ರ ಪ್ರದೇಶ ಗೆದ್ರೆ ದಕ್ಷಿಣ ಭಾರತದ ಮೇಲೆ ಹಿಡ್ತಾ ಇದೆ. ಈ ಸರ್ವೆ ಹೇಳೋದು NDA 77 ಕ್ಷೇತ್ರಗಳನ್ನು, 80ರ ಪೈಕಿ 77 ಕ್ಷೇತ್ರಗಳನ್ನು ಉತ್ತರ ಪ್ರದೇಶದಲ್ಲಿ ಗೆಲ್ಲತ್ತೆ. INDA ಮೈತ್ರಿಕೂಟ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಸೇರಿಕೊಂಡು 2 ಕ್ಷೇತ್ರಗಳನ್ನು ಗೆಲ್ತಾರೆ. BSP 1 ಕ್ಷೇತ್ರ, ಇತರೆ ಯಾರು ಇಲ್ಲ. ಈ ಸರ್ವೆ ಹೇಳೋದು 2019ರ ರಿಸಲ್ಟ್ ಅನ್ನು ನೋಡ್ತಾ ಇದ್ದೀವಿ. 62ರಿಂದ 77ಕ್ಕೆ BJP ಹೋಗುತ್ತೆ. BJP RLD ಮೈತ್ರಿ ಇದೆ, ಅಲ್ಲಿ 62 ಕಳೆದ ಸಲ, ಈ ಸಲ 77ಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇದೆ. ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ಸೇರಿಕೊಂಡು ಕಳೆದ ಸಲ 6 ಕ್ಷೇತ್ರದಲ್ಲಿ ಗೆದ್ದಿದ್ರು, ಈ ಸಲ 2 ಕ್ಷೇತ್ರ ಅವ್ರು ಗೆಲ್ಲೋದು ಅಂತ ಹೇಳ್ತಾ ಇದ್ದಾರೆ. BSP ಕಳೆದ ಸಲ 10 MP ಗಳಿದ್ರು, ಈ ಸಲ ಒಬ್ಬರು ಮಾತ್ರ ಗೆಲ್ತಾರೆ. BSP ಮತಗಳು BJPಗೆ ಶಿಫ್ಟ್ ಆಗಿದ್ದಾವೆ. ಉತ್ತರ ಪ್ರದೇಶದ ವಿಷಯದಲ್ಲಿ ಈ ಸರ್ವೆ ನುಡಿತಾ ಇರುವ ಭವಿಷ್ಯವನ್ನು ನೋಡ್ತಾ ಇದ್ದೀವಿ. ಇನ್ನು ಬಿಹಾರ 2019ರಲ್ಲಿ 39 ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಇತ್ತು, ಈ ಸಲ ಒಂದು ಮೈನಸ್ ಆಗುತ್ತೆ, 38 ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. INDA ಮೈತ್ರಿಕೂಟ ಅಂದರೆ ಎಫೆಕ್ಟಿವ್ಲಿ ಅದರಲ್ಲಿ ಕಾಂಗ್ರೆಸ್ ಮತ್ತು ಲಾಲು ಪ್ರಸಾದ್ ಯಾದವ್ರ RJD ಇದೆ. ಕಳೆದ ಸಲ 1 ಇದ್ರು, ಈ ಸಲ 2 ಆಗ್ತದೆ, ಒಂದು ಸಂಖ್ಯೆ ಜಾಸ್ತಿ ಆಗುತ್ತೆ INDA ಮೈತ್ರಿಕೂಟಕ್ಕೆ. ನಿಖೇತ್ ರಾಜ್ಮೌರ್ಯನ್ ಕೇಳ್ತಾರೆ, ಎಲ್ಲಿ ಡಿಸ್ಪ್ಯೂಟ್ ಇದೆ ನಿಮ್ಗೆ ಈ ಸಂಖ್ಯೆ ಬಗ್ಗೆ? ಸರ್, ಈ ಸಂಖ್ಯೆ ಬಗ್ಗೆ ಭಾಳ ಡಿಸ್ಪ್ಯೂಟ್ ಇದೆ. ಯಾಕೆ ಅಂತಂದರೆ ಈಗಾಗಲೇ ಅವರು ಉತ್ತರ ಪ್ರದೇಶ ತೋರಿಸಿದ್ರಿ. ಉತ್ತರ ಪ್ರದೇಶದಲ್ಲಿ ಅವ್ರಿಗೆ 77 ಬರುತ್ತೆ, ಕಳೆದ ಬಾರಿ ನಮ್ಗೆ 62 ಇತ್ತು ಅಂತ ನೀವು ತೋರಿಸ್ತಾ ಏನು ಬಂದ್ರಿ. ಖಂಡಿತವಾಗಿಯೂ ಈ ಸರ್ವೆ ಅದು ಸತ್ಯ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಉತ್ತರ ಪ್ರದೇಶದಲ್ಲಿ BSP ಸಂಖ್ಯೆ ಬಹುಶಃ 10 ಇರೋದು ಒಂದಾಗುತ್ತೆ ಅಂತ ಹೇಳಿರೋದನ್ನ ಒಪ್ಪಬಹುದು, BSP ಕಡಿಮೆ ಆಗಬಹುದು. ಆದರೆ ಇಂಡಿಯಾದ ಸಂಖ್ಯೆ ಅಂದರೆ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಸೇರಿದಂತೆ ಇಂಡಿಯಾದ ಸಂಖ್ಯೆ ಖಂಡಿತವಾಗಿಯೂ ಈ ಪ್ರಮಾಣದಲ್ಲಿ ಕುಸಿಯೋದಕ್ಕೆ ಸಾಧ್ಯ ಇಲ್ಲ. ಬಹುಶಃ ನನಗನ್ಸುತ್ತೆ ಕಳೆದ ಬಾರಿಗಿಂತಲೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ. ಏನು ರೀಸನ್ ಏನು? ಈಗ ಹಾಲಿ ನಿಮಗೆ ಸೋನಿಯಾ ಗಾಂಧಿ ಒಬ್ಬರೇ ಅಲ್ಲಿ MP ಇರೋದು, ಸರಿ, 2 MLAಗಳಿದ್ದಾರೆ. ಅಷ್ಟು ದೊಡ್ಡ ರಾಜ್ಯದಲ್ಲಿ MLAಗಳಿಬ್ಬರಿದ್ದಾರೆ. ಸರ್, ನಾವು ಯಾವುದೇನೋ ಲೀಡರ್ಶಿಪ್ಪಲ್ಲಿ ಚೇಂಜ್ ಮಾಡಿಬಿಟ್ಟಿದ್ದೀವಿ ಅಥವಾ ಸಂಘಟನೆ ಬಹಳ ಬಲವಾಗಿ ಆಗಿದೆ ಕಳೆದ ಸಲ ಚುನಾವಣೆಗಳು, ಏನು? ವಾಟ್ ಈಸ್ ದ ರೀಸನ್ ಟು ಬಿಲೀವ್ ದಟ್ ಯುವರ್ ನಂಬರ್ ವಿಲ್ ಗೋ ಅಪ್? ಸರ್, ಒಂದೇನು ಅಂತಂದರೆ ಸರ್, ಭಾಳ ಮುಖ್ಯವಾಗಿ BSP ಬಲ ಕುಸಿಯೋದು ಅಂದರೆ ಅರ್ಥ BSP 10 ಸೀಟ್ ಇದ್ದಿದ್ದು 1 ಸೀಟಿಗೆ ಕುಸಿತಾ ಇದೆ. BSP ಯಾರು? ಬಹುತೇಕ ಬಹುಜನ್ ಸಮಾಜವಾದಿ ಪಾರ್ಟಿಯನ್ನು ಬೆಂಬಲಿಸಿದಂಥ ದಲಿತರು ಅವರು ಆ ಒಂದು ವಿಂಗನ್ನು ಬದಲಾಯಿಸಿದ್ದಾರೆ ಅಂತಂದರೆ ಅದು ಸಹಜವಾಗಿ ಸಮಾಜವಾದಿ ಪಾರ್ಟಿಯ ಕಡೆಗೆ ಮತ್ತು ಇಂಡಿಯಾ ಟೀಮ್ ಕಡೆಗೆ ಆ ಓಟ್ಗಳು ಶಿಫ್ಟ್ ಆಗ್ತಾ ಇದಾವೆ ಅನ್ನೋದರ ಸೂಚನೆ ಸರ್ ಇದು. ಸೊ ಯಾದವರು ದಲಿತರು ಒಟ್ಟಿಗೆ ಬರ್ತಾರಲ್ಲಿ ಸರ್, ಯಾದವರು ದಲಿತರು ಒಟ್ಟಿಗೆ ಆಗ್ತಾರೆ, ಒಟ್ಟಿಗೆ ಆಗುವುದರ ಮುನ್ಸೂಚನೆ ಅದು. ಓಕೆ, ಯಾಕೆ ಅಂತಂದ್ರೆ BSPಯನ್ನ ಉತ್ತರ ಪ್ರದೇಶದ ಮಟ್ಟಿಗೆ BJPಯ B ಟೀಮ್ ಅನ್ನೋ ಥರದ ಒಂದು ದೊಡ್ಡ ನಂಬಿಕೆ ಅಥವಾ ಆ ಒಂದು ಚರ್ಚೆಯಲ್ಲಿ ಹುಟ್ಕೊಂಡಿರೋದ ಕಾರಣದಿಂದಲೇ 10 ಸೀಟ್ ಇದ್ದವ್ರು 1 ಸೀಟಿಗೆ ಕುಸಿತಾ ಇದ್ದಾರೆ. ಓಕೆ, ಸೊ ಪರ್ಸೆಂಟೇಜ್ ಆಫ್ ವೋಟ್ಸ್ ಏನಿತ್ತು ಇವ್ರ ಜೊತೆಗೆ, ಈ ವೋಟ್ಗಳು ಎಲ್ಲಿಗೆ ಶಿಫ್ಟ್ ಆಗ್ತವೆ? ಮಾಯಾವತಿ ಮಾಡಿದ್ದೆ ಮುಲಾಯಂ ಸಿಂಗ್ ಯಾದವ್ ವಿರುದ್ಧದ ರಾಜಕಾರಣ. ಹೌದು ಸರ್, ಒಂದು ಕಾಲದಲ್ಲಿ. ಆದ್ರೆ ಇದೇ ಮಾಯಾವತಿಯವರು ಮುಲಾಯಂ ಸಿಂಗ್ ಯಾದವ್ನ ವಿರುದ್ಧ ನಡೆಸಿದ ರಾಜಕಾರಣದ ಜೊತೆಗೆ ಅವರು ತಮ್ಮ ಮೇಲಿದ್ದಂಥ ಕೇಸುಗಳ ಕಾರಣಕ್ಕೋಸ್ಕರ BJPಯ ಮುಂದೆ, NDA ಮುಂದೆ ಅಥವಾ ನರೇಂದ್ರ ಮೋದಿಯ ಮುಂದೆ ಶರಣಾಗತಿಯ ತಲೆಬಗ್ಗಿಸುವ ಸೂಚನೆಯನ್ನು ಕೊಟ್ರ ಅನ್ನುವಂಥ ಅನುಮಾನವನ್ನು ಕೂಡ ಬಹಳ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಂಗೆ ಮುಲಾಯಂ ಸಿಂಗ್ ಯಾದವ್ ಮಾಡಿದ್ರಪ್ಪ, ಅವ್ರ ಮೇಲೂ ಕೇಸ್ CBI ಗೌರ್ಮೆಂಟ್ ಇದ್ದಾಗ ಮಾಡಿದ್ದಿರಬಹುದು. ಈಗ ಏನು CBIನ ದುರ್ಬಳಕೆ ಅಂತಾರಲ್ಲ ಸರ್, ಆಗಲ್ಲ ಸರ್. ನಾನು ಎಲ್ಲ ಸರ್ಕಾರಗಳಿದ್ದಾಗಲೂ CBIಯನ್ನ, ITಯನ್ನ, EDಯನ್ನ ಬಳಕೆಯನ್ನು ಮಾಡಿದ್ದಾರೆ, ದುರ್ಬಳಕೆಯನ್ನು ಮಾಡಿದ್ದಾರೆ. ಆದರೆ ನೀವು ಆ ವಿಷಯ ಎತ್ತಿದ್ದಕ್ಕೋಸ್ಕರ ಹೇಳ್ತಾ ಇದ್ದೀನಿ, SBIನವರು ರಿಲೀಸ್ ಮಾಡಿರುವಂಥ ಪಟ್ಟಿ ಇದೆಯಲ್ಲ, ಯಾವುದು ಎಲೆಕ್ಟ್ರಲ್ ಬಾಂಡ್ಸ್ನ ಪಟ್ಟಿ ಇದೆಯಲ್ಲ, ಆ ಪಟ್ಟಿಯ ಡೀಟೇಲ್ಸ್ ಅನ್ನು ತೆಗೆದುಬಿಟ್ರೆ ಯಾರ್ಯಾರ ಮೇಲೆ IT ರೇಡ್ ಆಗಿದೆ, ಅವ್ರು ಯಾವಾಗ IT ರೇಡ್ ಆಯಿತು ಆ ದಿನಾಂಕದ ಜೊತೆಗೆ ಅವ್ರ ಎಲೆಕ್ಟ್ರಲ್ ಬಾಂಡ್ಸ್ ಮೂಲಕ BJPಯವರಿಗೆ ಕೊಟ್ಟಿರುವಂಥ ಹಣವನ್ನು ನೀವು ಲೆಕ್ಕ ಹಾಕಿದ್ರೆ ಇಟ್ ಈಸ್ ನಥಿಂಗ್ ಅದರ್ ದೆನ್ ಕಿಕ್ ಬ್ಯಾಕ್ ಸರ್.
ನೀವು ಬರೋಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳಿದೆ ನಾನು, ಈ ಸರ್ವೆಗಳು ಈಗ ಮತದಾನ ಆದರೆ ಅಂತ. ಎಲೆಕ್ಟ್ರಲ್ ಬಾಂಡ್ನ ಮೂಲಕ ಹೊರಗೆ ಬಂದಿರುವ ವಿವರಗಳು ಯಾವ್ಯಾವ ಟರ್ನ್ ತಗೊಳ್ತಾವೋ ಗೊತ್ತಿಲ್ಲ. ಆ ಟರ್ನ್ ತಗೊಂಡು ಒಂದು ಮೂಡ್ ಬೇರೆ ಅದೇ ಕ್ರಿಯೇಟ್ ಆದ್ರೆ ಈ ಸರ್ವೆಗಳು ಏನಾಗ್ತಾವ ಹೇಳೋದಕ್ಕೆ ಬರೋದಿಲ್ಲ. ನೀವು ಬರೋದಕ್ಕಿಂತ ಮುಂಚೆ ನಾನು ಹೇಳಿದೆ, ಈ ಕ್ಷಣ ಇದು ಅಷ್ಟೇ ಸಂಖ್ಯೆ. ಎಲೆಕ್ಟೋರಲ್ ಬಾಂಡ್ನ ವಿವರಗಳು ಏನೇನು ಟರ್ನ್ ತಗೊಳ್ತಾವೋ ಗೊತ್ತಿಲ್ಲ ಅನ್ನೋ ಮಾತನ್ನ ಹೇಳಿ ಶುರು ಮಾಡಿದೆ ನಾನು. ಖಂಡಿತವಾಗಿಯೂ ಈ ಎಲೆಕ್ಟ್ರಾಲ್ ಬಾಂಡ್ಸಿನ ಬಗ್ಗೆ ಇವತ್ತು ನಾವು ನೋಡಿದಂತೆ ಈಗಲೂ ಕೂಡ ಪೂರ್ಣ ಪ್ರಮಾಣದ ಸತ್ಯವನ್ನ ಅವರು ಹೊರಗಡೆ ಗೆಡವಿಲ್ಲ. ಓಕೆ, ಸೊ ಅದರೊಳಗಡೆ ಇನ್ನೂ ಸಾವಿರಾರು ಕೋಟಿ ಡೇಟ್ಗಳನ್ನ ಇನ್ನೂ ಕೂಡ ಹೊರಗಡೆ ಇಲ್ಲ. ಸೊ ಡೇಟ್ಗಳು ಹೊರಗಡೆ ಬಂದ್ರೆ ಬಹುಶಃ ಸುಪ್ರೀಂ ಕೋರ್ಟ್ ಆಗ್ರಹಿಸುತ್ತೆ ಅಂತ ನಾನು ಭಾವಿಸಿದ್ದೀನಿ. ಆಗ್ರಹಿಸುತ್ತೆ, ಸುಪ್ರೀಂ ಕೋರ್ಟ್ ಹೇಳಿದೆ ಡೇಟ್ಗಳ ಸಮೇತ ವಿತ್ ಡೇಟ್ ಕೊಡಿ ಅಂತ ಕೇಳಿದ್ರೆ ಯಾವ್ಯಾವ ರಾಜಕಾರಣಿ ಅಥವಾ ಯಾವ್ಯಾವ ಕಂಪನಿಗಳು ಇವರಿಗೆ ಡೊನೇಷನ್ ಕೊಟ್ಟಿದ್ದಾರೆ ಎಲೆಕ್ಟ್ರಲ್ ಬಾಂಡ್ಸಿನ ಮೂಲಕ, ಯಾವ್ಯಾವ ಡೇಟ್ ಮೇಲೆ ಅವ್ರಿಗೆ ರೈಡ್ ಆಗಿದೆ, ಯಾವ್ಯಾವ ಡೇಟ್ಗಳಲ್ಲಿ ಇವ್ರಿಗೆ ಎಲೆಕ್ಟ್ರಲ್ ಬಾಂಡ್ಸ್ ದುಡ್ಡು ಬಂದಿದೆ ಅನ್ನೋದು ಚೆಕ್ ಮಾಡಿಬಿಟ್ರೆ ದೇಶಕ್ಕೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನು ಅಂತಂದ್ರೆ ಇವ್ರು ಯಾವ ರೀತಿ ಗುಂಡಾಗರ್ತಿ ಮಾಡಿ ವಸೂಲಿ ರಾಜಕಾರಣ ಮಾಡ್ತಿದ್ದಾರೆ ದೇಶದೊಳಗಡೆ. ಅವತ್ತು ಹೇಳಿದ್ರಿ ಭ್ರಷ್ಟರನ್ನೆಲ್ಲ ಜೈಲೊಳಗೆ ಹಾಕ್ತೀವಿ ಅಂತ, ಆದ್ರೆ ಇವತ್ತು ನೀವು ಮಾಡಿದ್ದೇನು ಅಂತಂದ್ರೆ ಹಲ್ಕಟ್ ಕೆಲಸ. ಭ್ರಷ್ಟರನ್ನ ನೀವು CBI ED ಬಿಟ್ಬಿಟ್ಟು ಚೂ ಬಿಡೋದು, ಅವ್ರು ಹೆದರ್ಕೊಂಡು ತಗೊಂಬಂದು ನಿಮ್ಮ ಪಾರ್ಟಿಗೆ ಫಂಡ್ ಕೊಟ್ಟಿದ ತಕ್ಷಣ ಅವ್ರ ಮೇಲೆ ಯಾವುದೇ ರೈಡ್ಗಳಾಗಿದ್ರೆ ಅವ್ರನ್ನ ರಕ್ಷಣೆ ಮಾಡೋದು. ನಿಖೇತ್ ರಾಜ್ ಅವರು ಏನೇ ಮಾತಾಡ್ತಿದ್ರು ಅಶೋಕ್ ಗೌಡ್ರು ಹಿಂಗೆ ಕೈ ಮಾಡ್ತಿದ್ರು, ಈ ಸುಮ್ಮನೆ ಹೇಳ್ಬೇಕು ಅಂತಿದ್ದೆ. ಫಸ್ಟ್ ಆಫ್ ಆಲ್ ಅವರು ಪದ ಉಪಯೋಗಿಸ್ತಾರಲ್ಲ, ಆ ಪದ ಒಂದು ಆಕ್ಷೇಪಣವಾದಂತ ಪದ ಉಪಯೋಗಿಸ್ತಿದ್ದಾರೆ, ಅದು ಸರಿಯಾದಂತ ಪದ ಅಲ್ಲ. ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಯಾಕೆಂದ್ರೆ ಒಂದ್ ನಿಮಿಷ, ನಿಖೇತ್ ರಾಜ್ ಮೌರ್ಯ ಅಂತ ಒಬ್ಬ ಒಂದ್ ನಿಮಿಷ, ನಾನು ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ ಮಾತಾಡಕ್ ಬಂದಿಲ್ಲ. ಎಲೆಕ್ಟ್ರಲ್ ಬಾಂಡ್ಸ್ ಹೇಳ್ಕೊಂಬರಕ್ಕಾಗಲ್ಲ. ಅಶೋಕ್ ಗೌಡ್ರೆ, ನಿಖೇತ್ ರಾಜ್ ಮೌರ್ಯ ಹೇಳಿದ ಪಾಯಿಂಟ್, ಈ ಸರ್ವೆಗಳು ಬಂದಾಗ, ಈ ಸರ್ವೆ ಆದಾಗ ಎಲೆಕ್ಟ್ರಲ್ ಬಾಂಡ್ಸ್ ಹೊರಗೆ ಬಂದಿರಲಿಲ್ಲ, ಎಲೆಕ್ಟ್ರಲ್ ಬಾಂಡ್ ಹೊರಗೆ ಬಂದ ನಂತರ ಸರ್ವೆಗಳು ಸುಳ್ಳಾಗ್ತವೆ. ಒಂದೇ ಒಂದು ನಿಮಿಷ ಅದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಏನು ಅಂತಂದ್ರೆ ನೋಡಿ, ನಾವು ಕಾಮಲೆ ಕಣ್ಣನ್ನು ಲೋಕವೆಲ್ಲ ಅಳೆದಿರ್ಬೋದು, ನಮಗೆ ಕಾಮಲೆ ಕಣ್ಣಿಲ್ಲ. ನಾವು ಅದ್ರಲ್ಲಿ ಯಾವುದೇ ರೀತಿಯ ತಪ್ಪು ನಡೆದಿಲ್ಲ ಅನ್ನತಕ್ಕಂಥದ್ದೇ ನಮ್ಮ ವಿಚಾರ. ಎಲ್ಲರಿಗೂ ಗೊತ್ತಿರೋದೆ, ಈ ದೇಶದಲ್ಲಿ 50,000 ಕೋಟಿ ಏನು ಇಲ್ಲದೆ ಇರ್ತಕ್ಕಂಥವ್ರು 50,000 ಕೋಟಿ, ಎಲ್ಲೂ ಇಲ್ಲದೆ ಇರ್ತಕ್ಕಂಥವ್ರು 89 ಎಲೆಕ್ಷನ್ 85 ಫಸ್ಟ್ ಟೈಮ್ ಎಲೆಕ್ಷನ್ ನಿಂತ್ಕೊಂಡ್ರು. ಡಿಕ್ಲೇರ್ ಸೌತ್ ಅವ್ರು 1700 ಕ್ರೋರ್ಸ್ ಡಿಕ್ಲೇರ್ಡ್ ಎಲ್ಲಿಂದ ಬಂತು? ಇದೆಲ್ಲ ನಾವು ಮಾಡಕ್ ಹೋಗಿಲ್ಲ. ಇದು ಇವ್ರು ಮಾಡಿರ್ಬೋದು, ಇವ್ರು ಪದ ಉಪಯೋಗಿಸ್ತಾರಲ್ಲ ಆ ಪದಗಳು ಇರ್ಬೋದು. ಆಮೇಲೆ ಇನ್ನೊಂದೇನಂತಂದ್ರೆ ಒಂದೇ ಒಂದು ಮಾಲ್ಗೋಸ್ಕರ ರಸ್ತೆ ಮಾಡ್ಕೊಂಡು ಅದನ್ನ ದೊಡ್ಡದಾಗ ಪೇಪರ್ ಹಾಕ್ಸ್ಕೊಂತಾರೆ. ನಾವು ಈ ರಸ್ತೆ ಈ ಜಂಕ್ಷನ್ ವಿಚಾರಗಳಿದೆ. ಕರ್ನಾಟಕ ಜನತೆ ಪೇಪರ್ ಹಾಕ್ಸ್ಕೊಂತಾರೆ. ಮಾತಾಡಲ್ಲ, ಅವ್ರು ಆರೋಪ ಮಾಡಿದ್ರೆ ಉತ್ತರ ಒಂದು ನಿಮಿಷ ಒಂದು ಬ್ರೇಕ್ ತಗೊಂಡ್ಬರ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.